ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅನು ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಖಾಲಿಯಾದ ಬಾಟಲ್ಸ್ನ ನಾವು ಬಿಸಾಡಿಬಿಡ್ತೀವಿ ಅಲ್ವಾ, ಇನ್ನು ಮುಂದೆ ಬಿಸಾಕೋದಕ್ಕೆ ಹೋಗಬೇಡಿ. ಸೊ ಇದರಿಂದ ಒಂದು ಒಳ್ಳೆ ವಸ್ತುನ ಮಾಡ್ಕೊಳ್ಬೋದು ನಾವು, ಮನೆಗೆ ಯೂಸ್ ಆಗೋವಂಥದ್ದು. ಅದರಲ್ಲೂ ಅಡುಗೆ ಮನೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಖಾಲಿ ಬಾಟಲ್ಸು. ಇದರಿಂದ ಒಂದು ಯೂಸ್ಫುಲ್ ಆಗಿರುವಂತಹ ವಸ್ತುನ ಮಾಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮೊದಲನೇದಾಗಿ ಈ ಖಾಲಿ ಬಾಟಲ್ ಮೇಲಿರೋ ರ್ಯಾಪರನ್ನು ತೆಕ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಖಾಲಿಯಾಗಿರೋ ಬಾಟಲ್ಸ್ ಅಂತೂ ಇದ್ದೇ ಇರುತ್ತೆ. ಜ್ಯೂಸ್ ಬಾಟಲ್ ಆಗಿರ್ಬೋದು, ನೀರಿನ ಬಾಟಲ್ ಆಗಿರ್ಬೋದು, ಇದ್ದೇ ಇರುತ್ತೆ. ಸೊ ಖಾಲಿಯಾಗಿರೋ ಬಾಟಲ್ನ ಬಿಸಾಡೋ ಬದಲು ಈ ರೀತಿ ಮಾಡ್ಕೊಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ರ್ಯಾಪರ್ ಎಲ್ಲ ತೆಕ್ಕೊಂಡಿದ್ದೀನಿ ನೋಡಿ. ಈಗ ಬಾಟಲ್ ಮೇಲ್ಭಾಗ ಏನಿದೆ ಸೊ ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಅಂತ. ಸೊ ಅಥವಾ ಅದರಲ್ಲಿ ಆಲ್ರೆಡಿ ಮಾರ್ಕ್ ಇರುತ್ತೆ ಅಲ್ವಾ, ಅದರ ನೀಟಿಗೆ ಕಟ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಚಾಕು ಚೂಪಗಿಲ್ಲ ಅಂತಂದರೆ ಸ್ವಲ್ಪ ಹೀಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ನಂದು ಚಾಕು ಶಾರ್ಪ್ ಇರೋದ್ರಿಂದ ಹಾಗೆ ಕಟ್ಟಾಯಿತು. ಸೊ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ತೆಕ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋ ಬಾಟಲ್ನ ಸೈಡಿಗೆ ಇಟ್ಕೊಳ್ಳೋಣ. ಈಗ ಇನ್ನೂ ಒಂದು ಬಾಟಲ್ನ ಕೆಳಭಾಗ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ ಈ ಥರ ಕೆಳಭಾಗ ಕಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಕೂಡ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈ ಹುಷಾರಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಥರ ಕಟ್ ಮಾಡಬೇಕಾದ್ರೆ ಕೈಗೆ ಬಿದ್ದುಬಿಟ್ರೆ ಕಷ್ಟ. ಸೊ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ತೆಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿರೋ ಎರಡು ಬಾಟಲ್ಸ್ದು ಕೂಡ ಈ ಥರ ಕೊಲಾಜ್ ಮಾಡಬೇಕು. ಸೊ ನೋಡಿ ಒಂದರೊಳಗೊಂದು ತೂರಿಸ್ಕೊಳ್ಬೇಕು ಈ ರೀತಿ. ಸೊ ಕೆಳಗಡೆದು ಸ್ವಲ್ಪ ಅಗಲ ಇರುತ್ತೆ ಅಲ್ವಾ, ಸೊ ಮೇಲ್ಭಾಗದ್ದು ಅದರೊಳಗೆ ಇಟ್ಬಿಟ್ಟು ಈ ರೀತಿ ಮಾಡ್ಕೊಳ್ಬೋದು. ಸೊ ನೋಡಿ ರೆಡಿ ಆಯಿತು. ಸೊ ಈ ರೆಡಿ ಆಗಿರುವಂತಹ ಬಾಟಲ್ಗೆ ಈಗ ಪ್ಲಾಸ್ಟರನ್ನು ಹಾಕ್ಕೊಳ್ಳೋಣ. ಅಕಸ್ಮಾತಾಗಿ ಸೊ ಅದು ಚೆನ್ನಾಗಿ ಜಾಯಿಂಟ್ ಆಗಿದೆ ಬಟ್ ಓಪನ್ ಆದರೂ ಆಗ್ಬೋದು ಅಂತ ಹೇಳಿ ಪ್ಲಾಸ್ಟರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅಥವಾ ಡಿಸೈನ್ ಆಗು ಕೂಡ ಪ್ಲಾಸ್ಟರನ್ನ ಹಾಕ್ಬೋದು. ಕಲರ್ ಪ್ಲಾಸ್ಟರ್ ಹಾಕಿದರೆ ಡಿಸೈನ್ ಆಗಿ ಕಾಣುತ್ತೆ. ಸೊ ನಾನು ಡಿಸೈನ್ ಏನು ಬೇಡ ಅಂತ ಹೇಳಿ ವೈಟ್ ಪ್ಲಾಸ್ಟರ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ. ಸೊ ಇದೇ ಥರನೇ ನಾನು ಎರಡು ಬಾಟಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವೈಟ್ ಒಂದು, ಗ್ರೀನ್ ಒಂದು. ಸೊ ನೋಡಿ ನಾನಿಲ್ಲಿ ಕಾಳುಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ ಈ ಚಿಕ್ಕ ಬಾಟಲಲ್ಲಿ. ಸೊ ನಮಗೆ ಇದು ಅಡುಗೆ ಮನೆಗೆ ತುಂಬಾ ಯೂಸ್ ಆಗುತ್ತೆ. ಈ ರೀತಿ ಚಿಕ್ಕ ಡಬ್ಬಿ ಒಳಗಡೆ ಈ ಥರ ಕಾಳುಗಳನ್ನ ಹಾಕಿ ಇಟ್ಕೊಂಡ್ರೆ ನಮಗೆ ಕೈಗೆ ಬೇಗ ಸಿಗುತ್ತೆ. ಹಾಗೆ ನಮಗೆ ಒಗ್ಗರಣೆಗೆ ಹಾಕಬೇಕಾದ್ರೆ ಈಸಿಯಾಗಿ ನಾವು ಹಾಕ್ಬೋದು ತಕ್ಕೊಂಡ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಈಸಿಯಾಗಿ ಓಪನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಖಾಲಿ ಆದಮೇಲೆ ಮತ್ತೆ ತುಂಬಿಸ್ಕೊಂಡು ಯೂಸ್ ಮಾಡ್ಬೋದು. ಈಗ ಇನ್ನೂ ಒಂದು ಟಿಪ್ಸನ್ನು ನೋಡೋಣ. ಸೊ ನಾನು ಇನ್ನೂ ಒಂದು ಬಾಟಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬಾಟಲ್ಗೆ ಮಾರ್ಕೇನು ಮಾಡ್ತಾ ಇಲ್ಲ, ಹಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಭಾಗದಲ್ಲಿ. ಸೊ ಈ ಥರ ಬಾಟಲ್ ಮೇಲ್ಭಾಗದಲ್ಲಿ ಈ ಥರ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಕ್ಯಾಪನ್ನು ತಕ್ಕೊಳ್ಳೋಣ. ಬೇಳೆದು ಪಾಕೆಟ್ ಇರುತ್ತೆ ಅಲ್ವಾ, ಈ ಥರ ರೇಷನ್ ತಂದಾಗ ಸೊ ಈ ಥರ ಕವರಲ್ಲಿ ಕಟ್ಕೊಟ್ಬಿಟ್ಟಿರ್ತಾರೆ. ಸೊ ನಾವು ಪದೇ ಪದೇ ಯೂಸ್ ಮಾಡ್ಕೊಳ್ಬೇಕಾದ್ರೆ ಅಗ್ಲಗ್ಲ ಗಂಟು ತೆಗಿಯೋದು ಕಟ್ಟೋದು ಅದೇ ಆಗ್ತಾ ಇರುತ್ತೆ. ಒಂದೊಂದು ಸಲ ಅರ್ಜೆಂಟಲ್ಲಿ ಗಂಟು ಬಿಚ್ಚೋದಕ್ಕೆ ಬರ್ತಿರೋಲ್ಲ, ಕವರ್ನೇ ಕೀಳಬೇಕಾಗುತ್ತೆ. ಸೊ ಅದ್ರ ಬದಲು ನೋಡಿ ಈ ಥರ ಕವರನ್ನು ಓಪನ್ ಮಾಡಿಕೊಂಡು ಸೊ ನಾವು ಕಟ್ ಮಾಡ್ಕೊಂಡಿರುವಂತಹ ಬಾಟಲ್ ಕ್ಯಾಪ್ ಇದೆ ಅಲ್ವಾ, ಸೊ ಅದನ್ನು ಈ ಥರ ಕವರ್ ಒಳಗಡೆಯಿಂದ ತೂರಿಸ್ಕೊಳ್ಬೇಕು. ಸೊ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ. ಸೊ ಈ ಥರ ಕಟ್ ಮಾಡ್ಕೊಂಡಿರೋ ಬಾಟಲ್ನ ಕವರ್ ಒಳಗಡೆ ಇಟ್ಟು ಈ ಥರ ನೀಟಾಗಿ ಮಾಡಿಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡ್ರೆ ಒಂದು ಬೇಳೆ ಕೂಡ ಕಡೆಗೆ ಚೆಲ್ಲೋದಿಲ್ಲ. ಸೊ ನಾವು ಹೇಗೆ ಬೇಕಾದರೂ ಬಾಕ್ಸಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಈ ಥರ ಮೇಲೆ ಕೆಳಗೆ ಸೈಡಲ್ಲೆಲ್ಲ ಈ ಥರ ಬಗ್ಸಿದ್ರೂ ಕೂಡ ಒಂದು ಬೇಳೆ ಕೂಡ ಚೆಲ್ತಾ ಇಲ್ಲ, ಅಷ್ಟು ನೀಟಾಗಿ ಇಟ್ಕೊಳ್ಬೋದು. ಸೊ ತುಂಬ ಈಸಿಯಾಗಿ ನಾವು ಈ ಥರ ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಈಸಿಯಾಗಿ ನಾವು ತಗೊಳ್ಬೋದು ಮತ್ತು ಹಾಕ್ಬೋದು. ಸೊ ನೋಡಿದ್ರಿ ಅಲ್ವಾ, ಖಾಲಿಯಾಗಿರುವಂತಹ ವೇಸ್ಟ್ ಬಾಟಲ್ಸ್ನ ಮತ್ತೆ ನಾವು ಮರುಬಳಕೆನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.